ವೆಜ್ ಪಲಾವ್ ಎಷ್ಟು ಸೂಪರ್ ಕಾಣಕತ್ತೈತೆ ನೋಡ್ರಿ. ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಫ್ರೆಂಡ್ಸ್. ವೆಜ್ ಪಲಾವ್ ಎಷ್ಟು ಚೆನ್ನಾಗಿ ಆಗೈತೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಬೆಳಗ್ಗೆ ಎದ್ದಿದ್ದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವು ಎದ್ದಿದ್ದೀವಿ ನೋಡಿ ಫ್ರೆಂಡ್ಸ್. ಬೆಳಗ್ಗೆ ಅಡುಗೆ ಮಾಡಿಲ್ಲ, ಗ್ಯಾಸ್ ಕಲಸ್ ಆಗೈತೆ ನೋಡಿ ಫ್ರೆಂಡ್ಸ್. ಹಂಗೈತಲ್ಲ ಇವತ್ತು ಪಲ್ಯ ನುಗ್ಗಿಕಾಯಿ, ಹೀರೆಕಾಯಿ ಪಲ್ಯ ಮತ್ತು ಪುದೀನ ಇದೆ ನೋಡಿ ಫ್ರೆಂಡ್ಸ್. ನಮ್ಮ ಈರುಳ್ಳಿ ಹಚ್ಚಿದ್ದೇವೆ ನೋಡಿ ಫ್ರೆಂಡ್ಸ್. ನೋಡ್ರಿ ಈಗ ಮೊಸರು ತಗೊಂತೀನಿ ನೋಡಿ ಫ್ರೆಂಡ್ಸ್. ನೋಡ್ರಿ ಈಗ ಮನೆ ತೊಳೆದಿದ್ದೆ ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ನೋಡ್ರಿ ನಮ್ಮ ಮನ್ಯಾಗ ಐತಲ್ಲ ಬಳಕದ ಮೆಣಸಿನ್ಕಾಯಿ ಮಾಡ್ಯಾರ ನೋಡಿ ಫ್ರೆಂಡ್ಸ್. ಇವನು ಐತಲ್ರಿ ಮೊಸರಿನಾಗ ಹಾಕಿ ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ ಹಾಕಿ ಕಸಿ ಮಾಡ್ಯಾರ ನೋಡಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್ ನಮ್ಮವು ಐತಲ್ಲ ಬೆಲ್ಲ ಐತಲ್ರಿ, ಇದು ಲವಂಗ ಬೆಲ್ಲ ಅಂತ ನೋಡಿ ಫ್ರೆಂಡ್ಸ್. ಇದು ಚಾಕ್ ಮಾಡೋದ್ರಿಂದ ಚಾ ಕೂಡ ಸೂಪರ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಬೆಲ್ಲದ ಚಾ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ನೋಡಿ ಫ್ರೆಂಡ್ಸ್. ನಮ್ಮ ಅಂತಕ್ಕೆ ಐತಲ್ರಿ ಒಂಜಿ ಬಣ್ಣ ಗಿಡ ಐತೆ. ಎಷ್ಟು ಹಸಿರಾಗಿ ಹೆಂಗೆ ಎಷ್ಟು ಚೆನ್ನಾಗಿ ಕಾಣಕತ್ತೈತೆ ನೋಡಿ ಫ್ರೆಂಡ್ಸ್. ನೋಡಿ ಮೆಣಸಿನ್ಕಾಯಿ ಎಷ್ಟು ಫ್ರೆಶ್ ಅದ ನೋಡ್ರಿ, ಎಷ್ಟು ಚೆನ್ನಾಗದ ನೋಡ್ರಿ. ಇವು ಐತಲ್ರಿ ಸಂತಿಗೆ ಮಾರಕ್ಕೆ ತಂದಿ ನೋಡ್ರಿ. ನಾಳೆ ಇವತ್ತಿನ ಮಾರ್ತಾ ನಾಳೆ ಪೊತ್ತ ಸಂತಿ ಇವತ್ತು ನೋಡಿ ಫ್ರೆಂಡ್ಸ್. ಮತ್ತು ಹಂಗೆ ಹೀರೆಕಾಯಿ ಅಷ್ಟಾಗದವ್ರಿ. ಮತ್ತು ಟಮಟ ಹಣ್ಣು ರೀ, ಈರುಳ್ಳಿ ಒಂಜಿ ಚೀಲ ತಂದೈತ್ರಿ. ಇವು ಐತಲ್ರಿ ಬದ್ನಿಕಾಯಿ ಮರಿಗೋಸ್ಕರ ತರ್ತಾನೆ ನೋಡ್ರಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡ್ರಿ ಫಸ್ಟ್ ಐತಲ್ರಿ ನಾನು ಪಲಾವ್ ಮಾಡಾಕೊಂತೀನಲ್ಲ, ಬೆಳ್ಳುಳ್ಳಿ ಮತ್ತು ಅಲ್ಲ ಕೊತ್ತಂಬರಿ ಐತಲ್ಲ ಚೆನ್ನಾಗಿ ತೊಳೆದು ಇಟ್ಕೋಬೇಕು ನೋಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ಮತ್ತು ಇದು ಚೆನ್ನಾಗಿ ತೊಳ್ಬೇಕು, ಸೂಪರ್ಸಾಗಿರ್ತಲ್ಲ ಫ್ರೆಂಡ್ಸ್. ಇರ್ದಂಗೆ ತೊಳೆದಿಂದ ಐತಲ್ರಿ ಇದ್ರಾಗ ಐತಲ್ರಿ ಇದ್ದಂಗೆ ಹಾಕಿ ಪುಟಾಣಿ ನೋಡಿ ಫ್ರೆಂಡ್ಸ್. ಇದು ಅಲ್ಲಿಂದ ಈ ಪುಟಾಣಿಯಾಗ ಐತಲ್ಲ ಫ್ರೆಂಡ್ಸ್ ಸಣ್ಣಾಗಿ ಕುಟ್ಕೋಬೇಕು ನೋಡಿ ಫ್ರೆಂಡ್ಸ್. ಇದು ಕುಟ್ಕೊಂಡಿಂದ ಪಲಾವ್ ಮಾಡಾಕೈತೆ ಫ್ರೆಂಡ್ಸ್. ವೆಜ್ ಪಲಾವ್ ಮಾಡಾಕೈತಲ್ರಿ. ಬೀಟ್ರೋಟು ಮತ್ತು ಸೌತೆಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾರೆಟು, ಆಲೂಗಡ್ಡೆ, ಈರುಳ್ಳಿ ಮತ್ತು ಹಂಗೆ ಮತ್ತು ಪುದೀನ ಹಾಕ್ಬೇಕು ನೋಡಿ ಫ್ರೆಂಡ್ಸ್. ಅದಕ್ಕೆ ಇವು ಎಲ್ಲ ಹೊಟ್ಟೈತೆಲ್ಲ ಚಾಪ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇವನ್ನ ಈಗ ಚಾಪ್ ಮಾಡ್ಕೊಂಡಿಂದ ಸಿಗುತ್ತೆ ಫ್ರೆಂಡ್ಸ್. ತರಕಾರಿಗಳನ್ನ ಇರ್ದಂಗೆ ಚಾಪ್ ಮಾಡಿ ಇಟ್ಕೋಬೇಕು ನೋಡಿ. ಪ್ರತಿಯೊಂದು ತರಕಾರಿನ ವೆಜ್ ಪಲಾವ್ಗೆ ಹಾಕಿದ್ರೆ ಸೂಪರ್ ಹತ್ತಂಗೆ. ಇದು ಅಲ್ಲ ಕೊತ್ತಂಬರಿ ಪೇಸ್ಟ್ ಸಣ್ಣಗೆ ಅದಕ್ಕೆ ಇಟ್ಕೊಂಡಿನಿ ನೋಡಿ ಫ್ರೆಂಡ್ಸ್. ಈಗ ಹಾಯ್ ಫ್ರೆಂಡ್ಸ್ ನೋಡಿರಿ ಫಸ್ಟು ಬೊಗಣಿ ಇಟ್ಟಿನಿ, ಅದ್ರೊಳಗೆ ಎಣ್ಣೆ ಹಾಕಿಟ್ಟಿನಿ ನೋಡಿ ಫ್ರೆಂಡ್ಸ್. ಬೊಗಣೆಗೆ ಎಣ್ಣೆ ಹಾಕಿಡ್ಬೇಕು ನೋಡಿ ಫ್ರೆಂಡ್ಸ್. ಇದು ಕಾಯಿದ್ರಿಂದ ಇದಕ್ಕೆ ಈರುಳ್ಳಿ ಹಾಕ್ಬೇಕು ನೋಡಿ ಫ್ರೆಂಡ್ಸ್. ಇದು ವೆಜಿಟೇರಿಯನ್ ಪಲಾವ್ ನೋಡಿ ಫ್ರೆಂಡ್ಸ್. ಎಣ್ಣೆ ಕಾದ ನಂತರ ಐತಲ್ಲ ಫ್ರೆಂಡ್ಸ್ ಈರುಳ್ಳಿ ಹಾಕ್ಬೇಕು ನೋಡಿ. ಈರುಳ್ಳಿ ಕೆಂಪಗೆ ಹಾಕ್ಬೇಕು ನೋಡಿ ಫ್ರೆಂಡ್ಸ್. ಕೆಂಪಗೆ ಆಗ್ಬೇಕು ನೋಡಿ ಫ್ರೆಂಡ್ಸ್. ಈಗ ಐತಲ್ರಿ ಈರುಳ್ಳಿ ಕೆಂಪಗಾಗ ತನಕ ಆದ ನಂತರ ಇದು ಅಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಪೇಸ್ಟ್ ಆಗಲ್ಲಿ ತೋರಿಸಿದ್ದಲ್ಲ ಫ್ರೆಂಡ್ಸ್. ಇದನ್ನ ಐತಲ್ರಿ ಸ್ವಲ್ಪ ಐತಲ್ರಿ ಎಣ್ಣೆಗ ಐತಲ್ರಿ ಇದು ಹಸಿ ಮಸಾಲೆ. ಇದು ಮಸಾಲೆ ಐತಲ್ರಿ ಸ್ವಲ್ಪ ವಾಸನೆ ಇರ್ತಲ್ರಿ ಅಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಪೇಸ್ಟ್. ಅದನ್ನ ಐತಲ್ಲಿ ಎಣ್ಣೆಗ ಒಂದು ಸ್ವಲ್ಪ ಫ್ರೈ ಚೆನ್ನಾಗಿ ಮಾಡ್ಕೋಬೇಕು ರೀ. ಅದು ಹಸಿ ನಾತು ಹೋಯ್ತು ಅಂದ್ರೆ ಸೂಪರ್ ಆಗ್ತದೆ. ಸ್ವಲ್ಪ ಹಸಿ ನಾತು ಇತ್ತಂದ್ರೆ ಬರೀ ಅಲ್ಲ ಕೊತ್ತಂಬರಿ ಪೇಸ್ಟ್ ವಾಸನೆ ಬರೋಕ್ಕೆ ಚಲೋ ಆಗ್ತದೆ ಫ್ರೆಂಡ್ಸ್. ತಿಳ್ಕೊಂಡು ಇದ್ದಂಗೆ ಸ್ವಲ್ಪ ಎಣ್ಣೆಗ ಫ್ರೈ ಆಗ ತನ್ಕೊಬಿಡ್ಬೇಕು ರೀ ಫ್ರೆಂಡ್ಸ್. ಅದು ಫ್ರೈ ಆಗತ್ತಂತ ಈಗ ಐತಲ್ಲ ಫ್ರೆಂಡ್ಸ್ ಎಲ್ಲ ಥರದ್ದು ವೆಜ್ ತರಕಾರಿಗಳು ಹಾಕ್ಬೇಕು ನೋಡಿ ಫ್ರೆಂಡ್ಸ್. ಹಸಿನಾತ ಹೋಗೈತೆ ಫ್ರೆಂಡ್ಸ್. ಈಗ ಹಾಕಿಂದ ಐತಲ್ರಿ ಒಂದು 5 ನಿಮಿಷ ತಿರುಗಾಡ್ಬೇಕು ನೋಡಿ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಹೊತ್ತು ಕುದಿಬೇಕು ನೋಡಿ ಫ್ರೆಂಡ್ಸ್. ಎಲ್ಲ ಬರೀ ತರಕಾರಿ ಸ್ವಲ್ಪ ಹೊತ್ತು ನೋಡಿ ಫ್ರೆಂಡ್ಸ್. ಈಗೆಲ್ಲ ಒಂದು ಸ್ವಲ್ಪ ಹಸಿ ತರಕಾರಿ ಕುದ್ದಿದೆ. ಇದಕ್ಕೆ ಐತಲ್ರಿ ಮಸಾಲೆ ಹಾಕ್ಬೇಕು ನೋಡಿ ಫ್ರೆಂಡ್ಸ್. ಇದೈತಲ್ಲ ಮನೆಯಲ್ಲೇ ಮಾಡಿದ್ದ ವೆಜ್ ಮಸಾಲ ನೋಡಿ ಫ್ರೆಂಡ್ಸ್. ನಾವು ಮನೆಯಲ್ಲೇ ಜಾಸ್ತಿ ಮಸಾಲೆಗಳು ಮಾಡೋದು ಫ್ರೆಂಡ್ಸ್. ಇದಕ್ಕೆ ಐತಲ್ರಿ ಅರಿಶಿಣ ಹಾಕ್ಬೇಕು. ಖಾರ ಅಂದ್ರೆ ಹಾಕೋಣಲ್ಲ, ಯಾಕಂದ್ರೆ ಹಸಿ ಖಾರ ಹಾಕಿನಲ್ಲ ಫ್ರೆಂಡ್ಸ್, ಅದಕ್ಕೆ ಖಾರ ಹಾಕೋಣಲ್ಲ.
ಇವತ್ತಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಂದ್ರೆ ಸಾಕು ಫ್ರೆಂಡ್ಸ್. ಹಿಂಗಷ್ಟು ಹಾಕ್ಯಂತೀವಿ ಉಪ್ಪು, ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಕಲಿಸಾಡ್ಬೇಕು ನಾನು. ಇದು ತರಕಾರಿ ಒಳಗೆ ಫಸ್ಟಿಗೆ ಹಾಕಿ ಒಂದು ಸ್ವಲ್ಪ ತಿರುಗಾಡ್ಬೇಕು. ಯಾಕಂತಂದ್ರೆ ಎಲ್ಲ ಖಾರ ಉಪ್ಪು ಮಸಾಲೆ ಎಲ್ಲ ಇದು ಹಾಕಿ ಅಂಟಿತ್ತಲ್ಲ ಅವಾಗ ಪಲಾವ್ ಸೂಪರ್ ಆಗುತ್ತಲ್ರಿ. ಇದು ತಿರುಗಾಡಿಂದ ಐತಲ್ಲ ನೀರು ಹಾಕ್ಬೇಕು ನೋಡಿ ಫ್ರೆಂಡ್ಸ್. ಫಸ್ಟ್ ಅಕ್ಕಿ ಹಾಕಿಬೇಕು ನೋಡಿ ಫ್ರೆಂಡ್ಸ್. ಹಿಂಗೆ ನೀರು ಹಾಕಿಂದ ಕುದಿಯಕ್ಕೆ ಬಿಡ್ಬೇಕು ನೋಡಿ ಫ್ರೆಂಡ್ಸ್. ಇದು ವೆಜ್ ಪಲಾವ್ ಎಷ್ಟು ಸೂಪರ್ ಕಾಣಕತ್ತೈತೆ ನೋಡ್ರಿ. ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಫ್ರೆಂಡ್ಸ್. ವೆಜ್ ಪಲಾವ್ ಎಷ್ಟು ಚೆನ್ನಾಗಿ ಆಗಿದ್ದು ನೋಡ್ರಿ ಫ್ರೆಂಡ್ಸ್. ಪಲಾವ್ ಮಾಡಿದ್ವಲ್ಲ ಉಣ್ಣಾಕೊಂತೀವಿ ನೋಡ್ರಿ. ಇದ್ರೊಳಗೆ ಮಜ್ಜಿಗೆ ಹಾಕ್ಯಂಡು ಉಣ್ಣೋದ್ರಿಂದ ಸೂಪರ್ ಆಗುತ್ತೆ ನೋಡಿ ಫ್ರೆಂಡ್ಸ್.